ಮಂಗಳೂರು ಇತ್ತೀಚೆಗೆ ಒಂದಲ್ಲ ಒಂದು ದುರಂತಗಳಿಂದಲೇ ಸುದ್ದಿಯಾಗುತ್ತಿದೆ. 2 ದಿನಗಳ ಹಿಂದೆ ರಣಭೀಕರ ಹಲ್ಲೆಗೆ ಸುದ್ದಿಯಾಗಿದ್ದ ಮಂಗಳೂರು ಈಗ ಮತ್ತೊಂದು ಮಹಾ ದುರಂತಕ್ಕೆ ಸಾಕ್ಷಿಯಾಗಿದೆ. ಭೀಕರ ಮಳೆಯಿಂದಾಗಿ 2 ಕಂದಮ್ಮಗಳು ವಿಲವಿಲ ಒದ್ದಾಡಿ ಜೀವ ಬಿಟ್ಟಿದ್ದನ್ನು ಕಂಡ ಇಡೀ ರಾಜ್ಯವೇ ಮಮ್ಮಲ ಮರುಗಿದೆ. ಮಳೆಯ ರೌದ್ರ ನರ್ತನ, ಮನೆಯ ಮೇಲೆ ಕುಸಿದು ಬಿತ್ತು ಗುಡ್ಡ. ಗಾಢ ನಿದ್ರೆಯಲ್ಲಿದ್ದ ತಾಯಿ ಮಕ್ಕಳ ಮೇಲೆ ಬಿತ್ತು ಮನೆ. ಈ ವಿಡಿಯೋವನ್ನ ನೋಡಿ. ತಾಯಿಯ ಮಡಿಲಲ್ಲಿ ಮಗು ಮುಂದೆ ಸಾವು ಕಾದಿದೆ ಎಂಬ ಅರಿವೇ ಇಲ್ಲದೆ ಮುಗ್ಧವಾಗಿ ಕೈಯಾಡಿಸುತ್ತಾ ಆಡುತ್ತಿದೆ. ತನ್ನ ಮಗುವನ್ನು ಕಾಪಾಡಲು ತಾಯಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಅದನ್ನ ಬದುಕಿಸಲು ಒದ್ದಾಡಿದ್ದಾಳೆ. ಆದರೆ ಜವರಾಯನ ಎದೆಯಲ್ಲಿ ಕರುಣೆಗೆಲ್ಲಿ ಜಾಗ? ಒಂದೇ ಕುಟುಂಬದ 3ರನ್ನ ತನ್ನ ಪಾಶಕ್ಕೆ ಹಾಕಿ ಎಳೆದುಕೊಂಡು ಹೋಗಿದ್ದಾನೆ. ಮಂಗಳೂರಿನಲ್ಲಿ ಮರಣ ಮೃದಂಗ ಬಾರಿಸಿದ ಮಳೆರಾಯ. ವರುಣಾರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 7 ಬಲಿ. ಘೋರ ದುರಂತ. ಇದು ಘನಘೋರ ದುರಂತ. ಕರುಳನ್ನೇ ಚಿವುಟುವಂತಹ ಘಟನೆಗೆ ನಾವು ಸಾಕ್ಷಿಯಾಗುತ್ತೇವೆ ಎಂದು ಮಂಗಳೂರಿನ ಜನ ಅಂದ್ಕೊಂಡಿರಲಿಲ್ಲ. ಅಂತಹದ್ದೊಂದು ಮಹಾ ದುರಂತ ಉಳ್ಳಾಲ ಮೊಂಟೆಪದವು ಪಂಬದ ಹಿತ್ಲಿನಲ್ಲಿ ನಡೆದುಬಿಟ್ಟಿದೆ. ಇಂದು ಬೆಳಗಿನ ಜಾವ 4 ಗಂಟೆಗೆ ಸುಖ ನಿದ್ರೆಯಲ್ಲಿ ಮಲಗಿದ್ದ ಕುಟುಂಬವೊಂದರ ಮನೆಯ ಕಂದಮ್ಮಗಳನ್ನ ಜವರಾಯ ತಟ್ಟಿದ್ದಾನೆ. ಘೋರ ಮಳೆಯ ರೂಪದಲ್ಲಿ ಮನೆಯ ಮೇಲಿನ ಬೆಟ್ಟ ಕುಸಿಯುವಂತೆ ಮಾಡಿ ಇಡೀ ಮನೆಯನ್ನ ಮೃತ್ಯು ಕೂಪವಾಗಿಸಿದ್ದಾನೆ. ವರುಣದೇವನ ಅಟ್ಟಹಾಸಕ್ಕೆ ಕಾಂತಪ್ಪ ಪೂಜಾರಿ ವಂಶದ ಕುಡಿಗಳು ನರಳಿ ಪ್ರಾಣ ಬಿಟ್ಟಿವೆ. ಇನ್ನು ಜಗತ್ತನ್ನೇ ಕಾಣದ ಪುಟ್ಟ 2 ಕಂದಮ್ಮಗಳು ಹೆತ್ತ ತಾಯಿಯ ಕಣ್ಣೆದುರೇ ವಿಲ ಒದ್ದಾಡಿ ಪ್ರಾಣ ಬಿಟ್ಟಿವೆ. ಈ ತರ ಮಾಡಿದ್ದಾರೆ ನಿಜವಾಗಿಯೂ ಅಲ್ಲ. ಇಲ್ಲಿ ಎಲ್ಲೂ ಬಂದು ಸೇರಿದವರು ಅವರ ಸ್ವಂತ ಮಕ್ಕಳಾಗೆ, ಅವರ ತಾಯಿಯಾಗೆ, ಅವರ ಅಣ್ಣನಾಗೆ, ಅವರ ತಮ್ಮಂದಿರಾಗೆ ಬಂದು ಅವರ ಜೀವವನ್ನು ಹೇಗೆ ಉಳಿಸಲಿಕ್ಕೆ ಆಗುತ್ತದೆ? ಇಲ್ಲಿ ಕೋಮು ದೇಶ ಅಲ್ಲದೆ ಇದು ಸೌಹಾರ್ದ, ಅದು ಪ್ರಖ್ಯೆ ಅಲ್ಲ. ಒಂದು ಸೌಹಾರ್ದ ಮಾಡಲಿಕ್ಕೆ ಒಂದು ನೇಪಕ್ಕಾಗಿ ಮಾಡಿ ಬಂದಲ್ಲ, ಮನಪೂರ್ವಕ. ಯಾಕೆಂದ್ರೆ 4 ಬೆಳಗಿನ ಜಾವ 4 ಗಂಟೆಗೆ ಇಲ್ಲಿ ವಿಷಯ ಗೊತ್ತಾಯಿತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ತಾಯಿ ಮಡಿಲಲ್ಲೇ ಸಿಲುಕಿರುವ 1 ವರ್ಷದ ಹಸುಗೂಸು ಆರುಷ್ ಹಾಗೂ ಇನ್ನೊಂದು ಕಡೆಯಲ್ಲಿ 2 ವರ್ಷದ ಕಂದಮ್ಮ ಆರ್ಯನ್ ಜೀವಂತವಾಗಿದ್ದರೂ ಹೊರತೆಗೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಆ ತಾಯಿ ಮಕ್ಕಳಿರುತ್ತಾರೆ. ಹೇಗಾದರೂ ಮಾಡಿ ತಾಯಿ ಮಗುವನ್ನ ಬಚಾವ್ ಮಾಡಬೇಕು ಎಂದು ಪಣ ತೊಡುತ್ತಾರೆ. ನಾಜೂಕಾಗಿ ಕಾರ್ಯಾಚರಣೆ ಆರಂಭಿಸುತ್ತಾರೆ. ಸುಮಾರು 12 ಗಂಟೆಯ ಹೊತ್ತಿಗೆ 2.5 ವರ್ಷದ ಆರ್ಯನ್ ಅನ್ನ ಮನೆಯಿಂದ ಹೊರತರಲಾಗುತ್ತೆ. ಆದರೆ ಅದಾಗಲೇ ಆರ್ಯನ್ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಇನ್ನೊಂದು ಮಗುವನ್ನಾದರೂ ಬದುಕುಳಿಸಬೇಕು ಎಂದು ಕಾರ್ಯಾಚರಣೆ ತೀವ್ರಗೊಳ್ಳುತ್ತೆ. ನಿರಂತರವಾಗಿ ತಾಯಿ ಮಗುವಿಗೆ ಆಕ್ಸಿಜನ್, ಗ್ಲೂಕೋಸ್ ನೀಡಿ ಕಾರ್ಯಾಚರಣೆ ನಡೆಸಿದ NDRF ಸಿಬ್ಬಂದಿ ಸುಮಾರು 1 ಗಂಟೆಯ ವೇಳೆಗೆ 1 ವರ್ಷದ ಹಸುಗೂಸು ಆರುಷ್ನನ್ನ ತಾಯಿ ಮಡಿಲಿನಿಂದ ಮೇಲೆತ್ತಿ ಹೊರತರುತ್ತಾರೆ. ಮಗು ಜೀವಂತವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುತ್ತೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸಿದರೂ ವೈದ್ಯರು ಅದೆಷ್ಟೇ ಪ್ರಯತ್ನ ಪಟ್ಟರೂ ಆ ಪುಟ್ಟ ಕಂದಮ್ಮನನ್ನ ಬದುಕುಳಿಸಲು ಸಾಧ್ಯವಾಗೋದೇ ಇಲ್ಲ. ಆ ಕೋಟಿ ಜನರ ಪ್ರಾರ್ಥನೆ ಫಲಿಸೋದೇ ಇಲ್ಲ. ಇಂದು ಮಂಗಳೂರಿನಲ್ಲಿ ಘಟಿಸಿರುವಂತಹ ದುರಂತ ಮುಂದಿನ ಅಪಾಯಗಳಿಗೆ ಬರೆದ ಚರಮ ಗೀತೆಯಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಯಾವುದೇ ಮುಲಾಜಿಗೆ ಒಳಗಾಗದೆ ಅಪಾಯದ ಅಂಚಿನಲ್ಲಿರುವ ಜನರನ್ನ ಕೂಡಲೇ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕಿದೆ. ಮಳೆ ಹಾನಿ ಪ್ರದೇಶಗಳನ್ನು ಗಮನದಲ್ಲಿಟ್ಟು ತುರ್ತಾಗಿ ಜನರ ರಕ್ಷಣೆಗೆ ಬೇಕಾದ ಕ್ರಮಗಳನ್ನು ಜಾರಿಗೊಳಿಸಬೇಕಾಗಿದೆ. ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.